ಹಿಂದೂ ಧರ್ಮ ಅಪಾಯದಲ್ಲಿದೆ. ಈ ಕೂಗು ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಬಹಳಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಮೊಘಲರು ಭಾರತಕ್ಕೆ ಬಂದಾಗ ಭಾರತದ ಒಳಗಡೆ ನಮ್ಮ ಹಿಂದೂ ರಾಜರುಗಳು ಒಡೆದಾಡ್ಕೊಂಡಿದ್ರು, ಒಗ್ಗಟ್ಟಿರಲಿಲ್ಲ. ಇದನ್ನು ಮನಗೊಂಡು ಮೊಘಲರು ಭಾರತಕ್ಕೆ ಬರ್ತಾರೆ. ಅವರಿಗೆ ಸಪೋರ್ಟ್ ಮಾಡಿದಂಥವರು ನಮ್ಮ ಹಿಂದೂಗಳೇ. ಮೊಘಲರು ಭಾರತಕ್ಕೆ ಬಂದು ಹಿಂದೂ ದೇವಸ್ಥಾನಗಳ ಮೇಲೆ ದಾಳಿ ಮಾಡಿದಾಗಲೂ ಸಹ ನಾವು ಹಿಂದೂಗಳು ಒಗ್ಗಟ್ಟಾಗಲಿಲ್ಲ. ಮೊಘಲರು ಭಾರತಕ್ಕೆ ಬಂದು ಹಿಂದೂ ದೇವಸ್ಥಾನಗಳಲ್ಲಿದ್ದಂತಹ ಖಜಾನೆಯನ್ನು ಲೂಟಿ ಮಾಡ್ತಾರೆ, ದೇವಸ್ಥಾನಗಳನ್ನು ಧ್ವಂಸ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. 100 ವರ್ಷಗಳ ಕಾಲ ಹಿಂದೂ ಧರ್ಮವನ್ನು, ಹಿಂದೂ ಧರ್ಮದ ಮೇಲೆ ಅವರ ದಬ್ಬಾಳಿಕೆ ಆಗುತ್ತೆ. ಆವಾಗ ಹಿಂದೂ ಧರ್ಮಕ್ಕೆ ಅಪಾಯ ಬಂದಿರಲಿಲ್ಲ. ಅವತ್ತು ನಮ್ಮಲ್ಲಿದ್ದಂತಹ 2% ಅವರಿಗೆ ಸಪೋರ್ಟ್ ಮಾಡ್ತಾರೆ. ಆ 2% ಅವತ್ತು ಮೊಘಲರು ಭಾರತಕ್ಕೆ ಬಂದಾಗ ಮೊಘಲರು ಬಂದಿರುವಂತಹ ಉದ್ದೇಶ ಅವರನ್ನು ಹೊಡೆದು ಓಡಿಸ್ಬೇಕು ಅನ್ನೋ ವಿಚಾರವನ್ನು ಎಲ್ಲ ಹಿಂದೂಗಳಿಗೆ ಜಾಗೃತಿಗೊಳಿಸಿದರೆ ಮೊಘಲರು ಕೆಲವು ಸಾವಿರ ಇದ್ದರು, ಅವರನ್ನು ಹೊಡೆದೋಡಿಸ್ಬೋದಾಗಿತ್ತು. ಕೋಟಿಗಟ್ಟಲೆ ಜನಸಂಖ್ಯೆ ಇದ್ವು ಅವತ್ತು ಹಿಂದೂ ಧರ್ಮ ಅಪಾಯಕ್ಕೆ ಬರಲೇ ಇಲ್ಲ. ಅವತ್ತು ಯಾರೂ ಸಹ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳಲೇ ಇಲ್ಲ. ಅದಾದ ನಂತರ ಬ್ರಿಟಿಷರು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಬ್ರಿಟಿಷರು ಭಾರತೀಯರನ್ನು ನಡೆಸಿಕೊಂಡಂತಹ ಅಮಾನುಷ ಕೃತ್ಯಗಳ ಬಗ್ಗೆ ನಾವು ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಇವತ್ತಿಗೂ ಸಹ ಹಲವಾರು ಸಿನಿಮಾಗಳು, ಲಗಾನ್ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾದಲ್ಲೂ ನೋಡಿದ್ದೀವಿ. ಭಾಳಷ್ಟು ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಕ್ರಾಂತಿಕಾರಿ ಸಿನಿಮಾಗಳಲ್ಲೂ ನೋಡಿದ್ದೀವಿ, ಪುಸ್ತಕಗಳಲ್ಲೂ ಓದಿದ್ವಿ. ಇತಿಹಾಸದಲ್ಲೂ ಸಹ ಬ್ರಿಟಿಷರ ಕ್ರೌರ್ಯ ಎಷ್ಟಿತ್ತು ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ಆಗಲೂ ಸಹ ಭಾರತದಲ್ಲಿ ಹಿಂದೂ ಧರ್ಮ ಅಪಾಯದಲ್ಲಿತ್ತು ಅಂತ ಯಾರೂ ಕೂಗು ಹಾಕಿರಲಿಲ್ಲ. ಬ್ರಿಟಿಷರನ್ನು ಭಾರತದಿಂದ ಹೊಡೆದೋಡಿಸ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಎಲ್ಲ ಭಾರತೀಯರು ಸಂಘಟಿತರಾದರು, ಒಗ್ಗಟ್ಟಾದರು. ಲಕ್ಷಾಂತರ ಜನ ಜೀವ ಕಳ್ಕೊಳ್ತಾರೆ. ಅವತ್ತು ಹಿಂದೂ ಧರ್ಮ ಅಪಾಯದಲ್ಲಿರಲಿಲ್ಲ. ಸಾವಿರಾರು ವರ್ಷಗಳ ಹಿಂದೆ ಏನು ಹಿಂದೂ ಧರ್ಮದ ನಮ್ಮ ಸನಾತನ ಧರ್ಮ ಅಂತ ಹೇಳ್ತೀವಿ, ವೇದಗಳ ಕಾಲದಿಂದಲೂ ಹಿಂದೂ ಧರ್ಮ ಇದೆ ಅಂತ ಹೇಳ್ತೀವಿ. ಅವತ್ತು ಯಾವತ್ತಿಗೂ ಸಹ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ, ಯಾರೂ ಹೇಳಿರಲಿಲ್ಲ. ಈಗ 12 ವರ್ಷಗಳಿಂದ ಈಚೆಗೆ ಪ್ರಾರಂಭ ಆಗಿರುವುದು ಹಿಂದೂ ಧರ್ಮ ಅಪಾಯದಲ್ಲಿದೆ. ಇದು ನಿರಂತರವಾಗಿ ಕೇಳ್ತಾ ಇದ್ದೀವಿ ನಾವು. ಈ ಪ್ರಶ್ನೆಗೆ ಉತ್ತರ ಏನು? ಈ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಿಂಬಿಸ್ತಾ ಇರುವಂತಹ ವಿಚಾರ. ಈ ವಿಚಾರ ಭಾಳಷ್ಟು ಜನರಿಗೆ ಅವರಿಗೆ ಅರಿವಿಗಿಲ್ಲ. ನಾವು ಹಿಂದೆನೂ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇದು ಒಂದು ವರ್ಗದ, ಒಂದು ಜನ 2% ಏನಿದಾರಲ್ಲ, ಆ 2% ಜನ ನಿರಂತರವಾಗಿ ಭಾರತೀಯರ ಮೇಲೆ, ಅದು ಹಿಂದೂಗಳ ಮೇಲೆ ನಿರಂತರವಾಗಿ ಈ ಒತ್ತಡಗಳನ್ನು ತರುವಂತಹ ಕೆಲಸ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಆ ವಿಷಯವನ್ನು ಅವರಿಗೆ ಭಾವನಾತ್ಮಕವಾಗಿ ಅವರನ್ನು ತಲುಪುವಂತಹ ಕೆಲಸ. ಈ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಳ್ತಾ ಬಂದಿರೋದ್ರಿಂದ ಇವತ್ತು ಹಿಂದೂ ಧರ್ಮ ಅಪಾಯದಲ್ಲಿದೆ, ಹಿಂದೂ ಧರ್ಮದಲ್ಲಿ ಅಪಾಯದಲ್ಲಿದೆ ಅಂತೇಳಿ ಈಗ ಮುಸಲ್ಮಾನರನ್ನು ತಗೊಂಡು ಒಂದು ಲಿಂಕ್ ಮಾಡಿಕೊಂಡು 12 ವರ್ಷಗಳಿಂದ ಹಿಂದೂಗಳನ್ನು ಕತ್ತಲೆಯಲ್ಲಿಡ್ತಾ ಇದ್ದಾರೆ. ಎಲ್ಲಿದೆ ಹಿಂದೂ ಧರ್ಮ ಅಪಾಯದಲ್ಲಿದೆ? 100 ವರ್ಷಗಳ ಕಾಲ ಭಾರತವನ್ನು ಆಳಿದಂತಹ ಮೊಘಲರ ಕಾಲದಲ್ಲಿರಲಿಲ್ಲ, ಬ್ರಿಟಿಷರ ಕಾಲದಲ್ಲಿ ಅಪಾಯದಲ್ಲಿರಲಿಲ್ಲ. ಈಗ 12 ವರ್ಷಗಳಿಂದ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳ್ತಿರಲ್ಲ, ಯಾವ ರೀತಿ? ಜಂತರ್ ಮಂತರ್ನಲ್ಲಿ 21 ಜನ ಹಿಂದೂ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತೇಳಿ, ಆ ಸತ್ತಿರುವಂತಹ 21 ಜನರಿಗೆ ಪರಿಹಾರ ಸಿಗಬೇಕು ಅಂತೇಳಿ ಪ್ರತಿಭಟನೆ ಮಾಡಿದ್ದಂತಹ 90% ವಿದ್ಯಾರ್ಥಿಗಳು ಹಿಂದೂಗಳೇ. ಸತ್ತಿರುವಂತಹ 21 ವಿದ್ಯಾರ್ಥಿಗಳು ಹಿಂದೂಗಳೇ. ಆ 90% ಹಿಂದೂಗಳ ಪ್ರತಿಭಟನೆ ಮಾಡುವ ಸಮಯದಲ್ಲಿ ಕೇಸರಿ ಹಾಕ್ಕೊಂಡು ಜೈ ಶ್ರೀರಾಮ್ ಅಂದ್ಕೊಂಡು ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಿದ್ದಾಯಿತು. ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ಒಂದು ರಾಜಕೀಯ ಪಕ್ಷ ತನ್ನ ವೋಟ್ ಬ್ಯಾಂಕಿಗೋಸ್ಕರವಾಗಿ ಬಳಸ್ಕೊಳ್ತಾ ಇದೆ. ಅದು ಬಳಸ್ಕೊಳ್ತಾ ಇರುವಂತಹ ವಿಚಾರ ಎಲ್ಲರಿಗೂ ಗೊತ್ತಿದೆ. 100% ಇರುವಂತಹ ಹಿಂದೂಗಳನ್ನು 32-33%ಗೆ ಇಳಿಸಿದೆ.
ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಹಾಕೋರು ಮಾತ್ರ ಹಿಂದೂಗಳು ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇದೆ. ಹಾಗಾದರೆ ಭಾರತ ದೇಶದಲ್ಲಿ ಹಿಂದೂಗಳ ಸಂಖ್ಯೆ ಬರೀ 35%. BJPಯನ್ನು ವಿರೋಧ ಮಾಡುವಂಥವರು ಎಲ್ಲರೂ ಹಿಂದೂ ವಿರೋಧಿಗಳ. 90% ವಿದ್ಯಾರ್ಥಿಗಳ ಪರವಾಗಿ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಿದ್ರು. ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದವರೆಲ್ಲ ವಿದ್ಯಾರ್ಥಿಗಳೇನ, ನೀಟ್ ಪರೀಕ್ಷೆ ಬರೆದವರೇನಾ ಅಂತ ಕೇಳ್ತಿದ್ರು. ಅನ್ಯಾಯ ಆಗ್ತಾ ಇದೆ, ನ್ಯಾಯಕ್ಕೋಸ್ಕರವಾಗಿ ದನಿ ಎತ್ತೋದಕ್ಕೆ ವಿದ್ಯಾರ್ಥಿಗಳೇ ಆಗಬೇಕು ಅಂತೇನು ರೂಲ್ಸ್ ಇಲ್ಲ, ವಿದ್ಯಾರ್ಥಿಗಳೇ ಆಗಿರಬೇಕು ಅಂತೇನು ರೂಲ್ಸ್ ಇಲ್ಲ. ಇಲ್ಲಿ ಭಾರತ ದೇಶದ ಸ್ವತಂತ್ರಕ್ಕೋಗಿ ಲಕ್ಷಾಂತರ ಜನ ಬಲಿದಾನ ಮಾಡಿದ್ರು. ಅಂತಹ ಭಾರತದಲ್ಲಿ ಇವತ್ತು ಅನ್ಯಾಯವನ್ನು ಪ್ರತಿಭಟಿಸೋದಕ್ಕೆ ಕೂತ್ಕೊಂಡ್ರೆ ಅವರನ್ನು ದೇಶದ್ರೋಹಿಗಳು ಅಂತ ಬಿಂಬಿಸುವಂತಹ ಕೆಲಸ, ಇಲ್ಲಿ ಹಿಂದೂ ಧರ್ಮವನ್ನು ತರುವಂತಹ ಕೆಲಸ, ಇದು ನಿರಂತರವಾಗಿ ಆಗ್ತಾ ಇದೆ. ಯಾಕೆ? ಹಾಗಾದರೆ ಹಿಂದೂ ಧರ್ಮವನ್ನು ಇವರು ರಾಜಕೀಯ ದಾಳವಾಗಿ ಬಳಸ್ಕೊಳ್ತಾ ಇರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ವಾ? ಒಂದಷ್ಟು ಜನ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳನ್ನು ನೇಮಕ ಮಾಡ್ತಾರೆ, ಮಾಧ್ಯಮಗಳನ್ನು ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ಗಳಾಗಿ ನೇಮಕ ಮಾಡ್ತಾರೆ. ಯಾವ ಮಾಧ್ಯಮಗಳನ್ನು ಇಟ್ಕೊಂಡ್ರೆ ಯಾವ ಥರ ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ಬೋದು ಅನ್ನೋ ವಿಚಾರವನ್ನು ಚೆನ್ನಾಗಿ ಮನಗಂಡು ಇವತ್ತು ಆ ಮಾಧ್ಯಮಗಳನ್ನು ಇವರು ಹತೋಟಿ ತಗೊಳ್ತಾರೆ. ನಿಜವಾದಂತಹ ಒಬ್ಬ ಹಿಂದೂ, ಇವತ್ತು ನಾನು ಮಾತನಾಡ್ತಾ ಇದ್ದೀನಿ, ನಿಜವಾದಂತಹ ಒಬ್ಬ ಹಿಂದೂ ಧರ್ಮಕ್ಕೆ ಅಪಚಾರ ಆಗ್ತಾ ಇದೆ. ಹಿಂದೂ ಧರ್ಮವನ್ನು ರಾಜಕೀಯಕ್ಕೆ ಬಳಸ್ಕೊಂಡು ಹಿಂದೂ ಧರ್ಮವನ್ನು 32% ಇಳಿಸಿದ್ದಾರೆ. ಹಿಂದೂ ಧರ್ಮವನ್ನು ವೋಟ್ ಬ್ಯಾಂಕ್ಗೋಸ್ಕರ ಬಳಸ್ಕೊಳ್ತಾ ಇದ್ದಾರೆ ಅಂತೇಳಿ ಪ್ರಾಮಾಣಿಕವಾದಂತಹ ಕೇಸರಿ ತೊಟ್ಟ ಒಬ್ಬ ಹಿಂದೂ ಯೋಚನೆ ಮಾಡಿದ್ರೆ ಇನ್ನು ಮುಂದೇನೂ ಸಹ ಹಿಂದೂ ಧರ್ಮವನ್ನು ಬಲಿಷ್ಠವಾಗಿ ಕಟ್ಟಬಹುದು. ಇಲ್ಲದ ಹೋದರೆ ಇದೇ ರೀತಿಯಾಗಿ ಓಟಿಗೋಸ್ಕರವಾಗಿ ಹಿಂದೂ ಧರ್ಮದ ಬಳಕೆ ಆಗ್ತಾನೇ ಇದೆ. ಹಿಂದೂ ಧರ್ಮವನ್ನು ಬಳಕೆ ಮಾಡಿಕೊಳ್ತಾ ಇದ್ದಾರೆ, ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ. ಇದಕ್ಕಿಂತಹ ಹೀನಾಯ ಕೆಲಸ ಮತ್ತೊಂದಿರಲಿಕ್ಕೆ ಸಾಧ್ಯ ಇಲ್ಲ. ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ತಾರೆ, ಅಲ್ಲಿ ಕಟ್ಟಿ 2 ವರ್ಷ ಆಗಿಲ್ಲ, ಅಲ್ಲಿ ಹುಂಡಿ ಕಳ್ಳತನ ಆಗುತ್ತೆ. ನಿನ್ನೆ ದಿವಸ ರಾಜ್ ಠಾಕ್ರೆ, ಮಹಾರಾಷ್ಟ್ರದ ರಾಜ್ ಠಾಕ್ರೆ ಹೇಳ್ತಾರೆ ಅಲ್ಲಿ ಒಂದು ದೇವಸ್ಥಾನದಲ್ಲಿ 100 ಕೋಟಿ ರೂಪಾಯಿ ಹುಂಡಿ ಹಣ ಅವ್ಯವಹಾರ ಆಗಿದೆ ಅಂತೇಳಿ, ಬದ್ರಿನಾಥ ದೇವಸ್ಥಾನದಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ, ತಿರುಪತಿಯಲ್ಲಿ ಅವ್ಯವಹಾರ ಆಗಿದೆ ಅಂತೇಳಿ, ಇದೆಲ್ಲವೂ ನಿರಂತರವಾಗಿ ಕೇಳಿ ಬರ್ತಾ ಇದೆಯಲ್ಲ. ನಾವು ಪ್ರಾಮಾಣಿಕ ಹಿಂದೂಗಳಾಗಿ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ವಲ್ಲ. ನಮ್ಮ ಟಾರ್ಗೆಟ್ ಏನು? 100% ಹಿಂದೂಗಳು, ಭಾರತದಲ್ಲಿರುವಂತಹ ಜಮ್ಮು ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಇರುವಂತಹ ಎಲ್ಲ ಹಿಂದೂಗಳು ನಾವೆಲ್ಲ ಒಂದೇ ಅಂತ ತಾನೆ. ಇಲ್ಲಿ ಯಾಕೆ ಡಿವೈಡ್ ಮಾಡ್ತಾ ಇದ್ದೀರಿ? ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಯಾತಕ್ಕೋಸ್ಕರ ಬಿಂಬಿಸ್ತಾ ಇದ್ದೀರಿ? ಇದು ಇಡೀ ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಪ್ರಚಾರ ಅಲ್ವಾ? ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಪ್ರಚಾರ ಅಲ್ವಾ ಇದು? ಪ್ರಾಮಾಣಿಕವಾದಂತಹ ನೀವು ಕೇಸರಿ ತೊಟ್ಟಂತಹ ಹಿಂದೂ ಯುವಕರುಗಳಿಗೆ ಇದರ ಬಗ್ಗೆ ಅರಿವಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ನಾನು ಹೇಳ್ತಾ ಇರೋದರಲ್ಲಿ ಏನಾದರೂ ತಪ್ಪಿದೆಯಾ? ನಾನಿವತ್ತು ಯಾಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮಲ್ಲಿ ಕಾಡ್ತಾ ಇರುವಂತಹ ಅತಿ ದೊಡ್ಡದಾದಂತಹ ಪ್ರಶ್ನೆ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ಬಿಂಬಿಸ್ತಾ ಇರುವಂಥದ್ದು. ಇಡೀ ಜಗತ್ತಿನಲ್ಲಿ ಭಾರತ ಒಂದೇ ಹಿಂದೂಗಳಿರುವಂತಹ ದೊಡ್ಡದಾದಂತಹ ದೇಶ. ಇಂತಹ ದೇಶದಲ್ಲಿ ಹಿಂದೂ ಧರ್ಮ ಅಪಾಯದಲ್ಲಿದೆ ಅಂತೇಳಿ ನೀವುಗಳೇ ಅದನ್ನು ಬಿಲ್ಡಪ್ ಮಾಡ್ಕೊಂಡು ಹೋದರೆ ಅನ್ಯ ದೇಶಗಳು, ಅನ್ಯ ಧರ್ಮಗಳು ಭಾರತವನ್ನು ನೋಡುವಂತಹ ಸ್ಥಿತಿ ಯಾವ ರೀತಿ ಇರುತ್ತೆ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ ನಾವು, ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ಯಾತಕ್ಕೆ ಈ ರೀತಿ? ಪ್ರಾಮಾಣಿಕವಾದಂತಹ ನಾನು ಹೇಳುವಂತಹ ವಿಚಾರಗಳನ್ನು ಅವಲೋಕನ ಮಾಡ್ತಾನೆ. ನನ್ನ ಹಿಂದೂ ಧರ್ಮವನ್ನು ಈ ರೀತಿ ರಾಜಕೀಯ ಪಕ್ಷಗಳು ಏನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾವೆ. ನಾವೆಲ್ಲ ಹಿಂದೂ ಅಂತೀವಿ, ನಾವೆಲ್ಲ ಒಂದು ಅನ್ನೋರು 100% ಹಿಂದೂಗಳು ನಾವೆಲ್ಲ ಒಂದೇ ಅಂತ ಹೋಗಬೇಕು. ನಾವು ರಾಜಕೀಯ ಪಕ್ಷದ ವೋಟ್ ಬ್ಯಾಂಕ್ ಆಗಿ ಹಿಂದೂ ಧರ್ಮವನ್ನು ಬಿಟ್ಕೊಡ್ತಾ ಇದ್ದೀವಿ ಅಂತಂದರೆ ನಾವು ಹಿಂದೂ ಧರ್ಮಕ್ಕೆ ಅಪಚಾರ ಮಾಡ್ತಾ ಇದ್ದೀವಿ ಅಂತ ತಾನೇ. ಸ್ವಲ್ಪ ಯೋಚನೆ ಮಾಡಿ ನೋಡಿ. ನಾವಿವತ್ತು ಈ ಟಾಪಿಕ್ ತಗೊಂಡಿರುವಂತಹ ಉದ್ದೇಶನೇ ಇಷ್ಟೇ. ನಮ್ಮ ಕಣ್ಣು ಮುಂದೆ ಅನ್ಯಾಯ ನಡೀತಾ ಇದೆ, ಆ ಅನ್ಯಾಯವನ್ನು ಸರಿಪಡಿಸಬೇಕು. ಆ ಅನ್ಯಾಯವನ್ನು ಸರಿಪಡಿಸಿ ಈ ತಪ್ಪುಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಇವತ್ತು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಯೋಚನೆ ಮಾಡಿ ನೋಡಿ.
ಇಲ್ಲಿ ಯಾವ ರೀತಿ ಬಿಲ್ಡಪ್ ಮಾಡ್ತಾ ಇದ್ದಾರೆ ಅಂತಂದರೆ, ಯಾರಾದರೂ ಇದರ ಬಗ್ಗೆ ಪ್ರಶ್ನೆ ಮಾಡಿಬಿಟ್ರೆ ಅಲ್ಲಿ ರಾಜಕೀಯಕ್ಕೆ ಲಿಂಕ್ ಮಾಡ್ತಾರೆ. ಇವರು ಕಾಂಗ್ರೆಸ್ ಪಕ್ಷದವರು, ಇವರು ಕಾಂಗ್ರೆಸ್ನವರು, ಇವರು ಮತ್ತೊಂದು ಪಕ್ಷದವರು, ಇವರೇನು ಎಡಪಂಥದವರು ಅಂತಾರೆ. ಒಬ್ಬ ಹಿಂದೂ ಆಗಿ ಹಿಂದೂ ಧರ್ಮದ ಸಂಘಟನೆ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ ಹೊರತು ರಾಜಕೀಯ ಪಕ್ಷಗಳ ಪರವಾಗಿ ಯೋಚನೆ ಮಾಡೋದಿಲ್ಲ. ರಾಜಕೀಯ ಪಕ್ಷಗಳು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದಾರೆ. ಈ ಸತ್ಯ ನಿಮಗೆ ಅರಿವಿಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಇವತ್ತು ಈ ವಿಡಿಯೋ ಮೂಲಕ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇರುವಂಥದ್ದು, ಪರಮ ಪವಿತ್ರವಾದಂತಹ ಹಿಂದೂ ಧರ್ಮವನ್ನು ರಾಜಕೀಯದ ವೋಟ್ ಬ್ಯಾಂಕಿಗೋಸ್ಕರವಾಗಿ 2% ಜನ ಬಳಸ್ಕೊಳ್ತಾ ಇದ್ದಾರೆ. ಅನಾದಿ ಕಾಲದಿಂದಲೂ ಬಳಸ್ಕೊಳ್ತಾ ಇದ್ದಾರೆ. ಮೊಘಲರ ಕಾಲದಲ್ಲೂ ಬಳಸ್ಕೊಳ್ತಾ ಇದ್ದಾರೆ, ಬ್ರಿಟಿಷರ ಕಾಲದಲ್ಲೂ ಬಳಸ್ಕೊಂಡ್ರು, ಇವತ್ತಿನ ಕಾಲದಲ್ಲೂ ಬಳಸ್ಕೊಳ್ತಾ ಇದ್ದಾರೆ. ಆಧುನಿಕ ತಂತ್ರಜ್ಞಾನ, ಕೈಯಲ್ಲಿ ಮೊಬೈಲ್ ಇದೆ, ಜಗತ್ತನ್ನು ನೋಡ್ಬೋದು. ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ ಅವಲೋಕನ ಮಾಡುವಂಥ ಶಕ್ತಿ ಆ ದೇವರು ನಮಗೆ ಕೊಟ್ಟಿದ್ದಾರೆ. ಈಗಲ್ಲಾದರೂ ಎಚ್ಚೆತ್ಕೊಳ್ಳಿ. ಹಿಂದೂ ಧರ್ಮ ಅಪಾಯದಲ್ಲಿದೆ ಅನ್ನೋರಿಗೆ, ಹಿಂದೂ ಧರ್ಮ ಅಪಾಯದಲ್ಲಿದೆ ಅನ್ನೋರಿಗೆ ಬಿಡಿಸಿ ಹೇಳಿ. ಹಿಂದೂ ಧರ್ಮ ಸದೃಢವಾಗಿದೆ, ಅದನ್ನು ಅಪಾಯದ ಅಂಚಿಗೆ ತೆಗೆದುಕೊಂಡು ಹೋಗ್ತಾ ಇರುವುದು ನೀವು ರಾಜಕೀಯ ಪಕ್ಷಗಳು, ರಾಜಕಾರಣಿಗಳು. ಮೊದಲು ಹಿಂದೂ ಧರ್ಮವನ್ನು ರಾಜಕೀಯ ಪಕ್ಷದ ಓಟಿಗೋಸ್ಕರವಾಗಿ ಬಳಸ್ಕೊಳ್ಳೋದನ್ನು ಫಸ್ಟು ಬಿಡಿ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಡಿ. ಅವತ್ತು ನೀವು ಪ್ರಾಮಾಣಿಕವಾದ ಹಿಂದೂ ಆಗ್ತವೆ. ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತೇಳಿ ಎದೆ ತಟ್ಕೊಂಡು ಹೇಳ್ತೀರಲ್ಲ, ಎದೆ ತಟ್ಕೊಂಡು ಹೇಳುವಂಥ ಪ್ರತಿಯೊಬ್ಬ ಹಿಂದೂ ಈ ಮಾತನ್ನು ಹೇಳ್ತಾರೆ. ಒಂದು ರಾಜಕೀಯ ಪಕ್ಷ ಇಡೀ ಧರ್ಮವನ್ನು ಓಟಿಗೆ ಬಳಸ್ಕೊಳ್ತಾ ಇರುವುದನ್ನು ನಿಮ್ಮ ಕಣ್ಣು ಮುಂದೆ ಒಂದು ಸಾರಿ ರಿವೈಂಡ್ ಮಾಡ್ಕೊಂಡು ನೋಡ್ಕೊಂಡ್ಬಿಡಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.